ರೀಪ್ಲೇಸ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೋ ಅಥವಾ ಬೇರೆ ಮೆಷಿನ್ಸ್ ಗಳನ್ನು ರೀಪ್ಲೇಸ್ ಮಾಡ್ತಾರೋ ಹೇಗಿದ್ರೆ ಇದ್ರ ಬಗ್ಗೆ ಏನಾದ್ರು ಮಾಹಿತಿ ಕೊಡ್ಬೋದಾ? ಅಜಯ್ ಅನ್ನೋ ಅದು ಪರ್ಟಿಕ್ಯುಲರ್ಲಿ ಆಡಿ ಸರ್ವಿಸ್ ಸೆಂಟರ್ ಆಗಿರೋದ್ರಿಂದ ಅವರಲ್ಲಿ ಯಾರು ಕೆಲವೊಬ್ಬರು ತಮ್ಮ ವಸ್ತುಗಳನ್ನ ಕಾರ್ ಒಳಗಡೆ ಇದ್ದಂತ ಕೆಲವು ವಸ್ತುಗಳನ್ನ ರೀಪ್ಲೇಸ್ ಮಾಡಿಸ್ಕೊಂಡಿರ್ತಾರೆ. ಅಂದ್ರೆ ಈ ಕಸ್ಟಮರ್ಸ್ ಅಲ್ಲಿ ಆ ಕಾರಿನ ವಸ್ತುಗಳನ್ನ ಇವರು ಎತ್ತಿಟ್ಕೊಂಡಿರ್ತಾರೆ. ಯಾರಾದ್ರೂ ಹೊಸ ಕಾರುಗಳು ಇಲ್ಲಿ ಸರ್ವಿಸ್ಗೆ ಬಿಟ್ಟಾಗ ಅವರಿಗೆ ಏನು ತಮ್ಮ ಬಳಿ ಇದ್ದಂತ ಈ ಹಳೆ ಕಾರಿನ ಏನು ವಸ್ತುಗಳನ್ನ ರೀಪ್ಲೇಸ್ ಮಾಡ್ತಾರೆ. ಅಂದ್ರೆ ಅವರು ಮಾಲೀಕರಿಗೆ ಗೊತ್ತಾಗದ ರೀತಿಯಲ್ಲಿ ಲಕ್ಷಾಂತರ ಬೆಲೆ ಬಾಳತಕ್ಕಂತ ವಸ್ತುಗಳನ್ನ ರಿಪ್ಲೇಸ್ ಮಾಡ್ತಾರೆ. ಅವು ಮಾಲೀಕರಿಗೆ ಗೊತ್ತಿರೋದಿಲ್ಲ. ಆದ್ರೆ ಬೇರೆ ಯಾವ್ದಾದ್ರು ಕಾರುಗಳು ಇವರ ಬಳಿ ಬಂದ ಅಂದ್ರೆ ಆಡಿ ಕಾರುಗಳು ಬಂದಾಗ ಅವ್ರೇನಾದ್ರೂ ರಿಪ್ಲೇಸ್ ಮಾಡುವಂತ ಕಾರಿಗೆ ಬೇಕಾದಾಗ ಇವ್ರು ಅವರಿಗೆ ಹೇಳ್ತಾರೆ, ನಮ್ಮ ಬಳಿ ಬೇರೆ ಕಡೆಯಿಂದ ತರಿಸಿದ್ದೇವೆ, ನಮ್ಮ ಬಳಿ ನಿಮ್ಮ ಈ ಕಾರಿಗೆ ಹೊಂದುವಂತ ವಸ್ತು ಇದೆ, ಅದನ್ನು ನಾವು ನಿಮಗೆ ಕ್ಲಚ್ ಪ್ಲೇಟ್ ಇರಬಹುದು, ಬ್ರೇಕ್ ಡ್ರಮ್ ಇರಬಹುದು, ಮತ್ತೆ ಇನ್ನಿತರ ವಸ್ತುಗಳನ್ನ ಇಂತ ನಮ್ಮ ಬಳಿ ಇದೆ, ನಿಮಗೆ ಹಾಕಿ ಕೊಡಬಹುದು, ಅರ್ಧ ಬೆಲೆಯಲ್ಲಿ ನಾವು ನಿಮಗೆ ಹಾಕಿ ಕೊಡ್ತೀವಿ ಅನ್ನೋ ಒಂದು ಆಶೆಯನ್ನು ಅವರಿಗೆ ಒಡ್ತಾರೆ. ಅವರು ಏನು ಬಂದಂತ ಕಸ್ಟಮರ್ಗೆ ಕಡಿಮೆ ಬೆಲೆಯಲ್ಲಿ ಈ ಲಕ್ಷಾಂತರ ಬೆಲೆ ಬಾಳತಕ್ಕಂತ ವಸ್ತುಗಳು ತಮ್ಮ ಕಾರಿಗೆ ಸಿಕ್ಕರೆ ಅಷ್ಟೇ ಸಾಕಾಗಿರುತ್ತೆ. ಬೇರೆ ಒಬ್ಬ ಕಾರಿನವರು ಈ ವಸ್ತುಗಳನ್ನು ಹಾಕಿಸ್ಕೊಂಡು ಹೋಗ್ತಾರೆ. ಆದ್ರೆ ಯಾವ ಕಸ್ಟಮರ್ ತಮ್ಮ ಹೊಸ ಕಾರನ್ನ ತಂದು ಇಲ್ಲಿ ಬಿಟ್ಟು ಸರ್ವಿಸ್ ಮಾಡಿಸ್ಕೊಂಡು ಹೋಗ್ತಾರೆ, ಅವರಿಗೆ ಗೊತ್ತಿರದೇ ಇದ್ದಂತ ರೀತಿಯಲ್ಲಿ ಇವರು ಅದ್ರ ಒಳಗಡೆ ಇದ್ದಂತ ಕೆಲವೊಂದು ವಸ್ತುಗಳನ್ನ ರಿಪ್ಲೇಸ್ ಮಾಡ್ತಾರೆ, ತೆಗೆದುಕೊಳ್ತಾರೆ. ಆದ್ರೆ ಅವನಿಗೆ ಪಂಗನಾಮ ಅಂತಾನೆ ಹೇಳ್ಬೋದು. ಅಜಯ್, ಮುತ್ತುರಾಜ್, ನಿಮ್ಮ ಸಮಗ್ರ ಮಾಹಿತಿಗಾಗಿ ಧನ್ಯವಾದಗಳು.